ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಉಷಾ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ನಮ್ಮೊಂದು ವೀಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನೀವಾಗಲೇ ತಮ್ಮನೇನ ನೋಡಿರ್ತೀರ ಯಾವ ರೀತಿ ವೈ ಟಿ ಸ್ಟುಡಿಯೋನ ಯೂಸ್ ಮಾಡೋದು. ಸೊ ಕೆಲವರಿಗೆ ಗೊತ್ತಿರಲ್ಲ ವೈ ಟಿ ಆ್ಯಪ್ನ ಯಾವ ರೀತಿ ಯೂಸ್ ಮಾಡೋದು. ಸೊ ಅಂಥವ್ರಿಗೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನಾನು ಇವಾಗ ವೈ ಟಿ ಆ್ಯಪ್ನ ಓಪನ್ ಮಾಡಿದೆ. ಸೊ ಫಸ್ಟು ನಿಮಗೆ ವೈ ಟಿ ಆ್ಯಪ್ ಯೂಸ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಫಸ್ಟು ಏನು ಬರುತ್ತೆ ಅಂದರೆ ಫಸ್ಟ್ ಇಂಟರ್ಫೇಸ್ ಏನು ಬರುತ್ತಂದರೆ ನಿಮ್ಮ ಒಂದು ಚಾನಲ್ ನೇಮು. ಇವಾಗ ನನ್ನೊಂದು ಚಾನಲ್ ನೇಮ್ ಬಂದು ಉಷಾ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನನಗೆ ಟೋಟಲ್ ಸಬ್ಸ್ಕ್ರೈಬರ್ ಇದು ನಾನು ಯಾಕಂದರೆ ನಾನು ಇವಾಗೆ ಜಸ್ಟ್ 1 ವೀಕಿಂದ ಸ್ಟಾರ್ಟ್ ಮಾಡಿರೋದು. ಸೊ ನನಗೆ ಒಂದು ಟೋಟಲ್ ವ್ಯೂಸ್ ಬಂದ್ಬಿಟ್ಟು 753. ವಾಚ್ ಟೈಮ್ ಅವರ್ ಎಷ್ಟು ಕಂಪ್ಲೀಟ್ ಆಗಿದೆ 2.8. ಸೊ ಮತ್ತು ಲೇಟೆಸ್ಟ್ ಪಬ್ಲಿಷ್ಡ್ ಕಂಟೆಂಟ್. ಸೊ ನಾನು ಜಸ್ಟ್ ನೀವೊಂದು ಲೇಟೆಸ್ಟಾಗಿ ಯಾವುದು ಅಪ್ಲೋಡ್ ಮಾಡ್ತೀರೋ ಆ ವಿಡಿಯೋ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ನೀವು ಆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದಕ್ಕೆ ಎಷ್ಟು ವ್ಯೂಸ್ ಹೋಗಿದೆ, ಆವ್ರೇಜ್ ಪರ್ಸೆಂಟೇಜ್ ವ್ಯೂಡು, ಮತ್ತು ಲೈಕ್ಸ್ ಎಷ್ಟು ಬಂದಿದೆ, ಸೊ ಇದೆಲ್ಲ ನೋಡಿಸುತ್ತೆ. ಮತ್ತು ಯಾವುದು ಹೊಸದಾಗಿ ಕಮೆಂಟ್ ಬಂದಿದೆ, ಲೇಟೆಸ್ಟ್ ಕಮೆಂಟು. ಸೊ ನನಗೆ ಈ ಥರ ಕಮೆಂಟ್ಸ್ ಬಂದಿದೆ. ಸೊ ಇದಾಯ್ತಾ, ಇದು ಡ್ಯಾಶ್ ಬೋರ್ಡಲ್ಲಿ ಬರುವಂಥದ್ದು. ನೆಕ್ಸ್ಟು ನೀವು ಕಂಟೆಂಟಿಗೆ ಬಂದರೆ, ಸೊ ಕಂಟೆಂಟಿಗೆ ಬಂದರೆ ನಿಮಗೆ ವೀಡಿಯೋಸು ಫಸ್ಟು ಮೇಲೆ ವೀಡಿಯೋಸ್ ನೋಡ್ಬೋದು. ಇಲ್ಲಿ ಫಸ್ಟು ವೀಡಿಯೋಸು ಮೇಲೆ ಇರುತ್ತೆ. ನಾನಂತ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನೀವಿಲ್ಲಿ ನೋಡ್ಬೋದು. ಮತ್ತು ನಾನು ಯಾವ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ, ಮತ್ತು ಅದಕ್ಕೆ ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಲೈಕ್ ಬಂದಿದೆ, ಇದನ್ನೆಲ್ಲ ನೀವಿಲ್ಲಿ ನೋಡ್ಬೋದು. ಸೊ ಇದಾಯ್ತಾ. ನೆಕ್ಸ್ಟು ಅನಾಲಿಟಿಕ್ಸು. ಸೊ ಓವರ್ ವ್ಯೂಸ್ ಬಂದರೆ ನಿಮಗೆ ಅದೇ ಟೋಟಲ್ ವ್ಯೂಸ್ ಬಂದ್ಬಿಟ್ಟು ಟೋಟಲ್ ವ್ಯೂಸ್ ಬಂದ್ಬಿಟ್ಟು 753. ವಾಚ್ ಟೈಮ್ ಅವರ್ ಎಷ್ಟು ಕಂಪ್ಲೀಟ್ ಆಗಿದೆ, ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದ್ದಾರೆ. ಸೊ ಮತ್ತು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾವುದು ಟಾಪ್ ಕಂಟೆಂಟ್. ಸೊ ಇವಾಗ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಶಾರ್ಟು ಟಾಪ್ ಕಂಟೆಂಟ್ ಆಗಿದೆ. ಸೊ ಅದಕ್ಕೆ ಇದು ಟಾಪಲ್ಲಿ ಇದೆ, ಮತ್ತು ಅಂದರೆ ಮೇಲೆ ಬಂದಿದೆ. ನೆಕ್ಸ್ಟ್ ಯಾವುದಂತ ನೋಡ್ಸದೆ. ಮತ್ತು ಇಲ್ಲಿ ನೋಡ್ಬೋದು ನೀವಿಲ್ಲಿ ರಿಯಲ್ ಟೈಮು 286 ವ್ಯೂಸು 48 ಅವರ್ಸಿಂದ ನನ್ನ ಒಂದು ವೀಡಿಯೋಸು ಅಥವಾ ಶಾರ್ಟ್ಸು ಎಷ್ಟು ಜನ ನೋಡಿದ್ದಾರೆ ಅಂತ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಇವಾಗ ನನ್ನ ಒಂದು ವೀಡಿಯೋಸಲ್ಲಿ ಈ ಒಂದು ಮೇಲೆ ಇದೆ, ನಿಮ್ಗೆ ಕಾಣಿಸುತ್ತಲ್ಲ ಮೇಲೆ, ಅದು 2 ಡೇಸಲ್ಲಿ 205 ಜನ ನೋಡಿದ್ದಾರೆ. ಮತ್ತು ಕೆಲವರು 48 ಅವರ್ಸ್, ಅದರಲ್ಲಿ 40 ಅವರ್ಸ್, ಕೆಲವರಲ್ಲಿ 1 ಡೇ ಇರುತ್ತೆ, ಅಥವಾ 1 ಡೇ ಇರುತ್ತೆ, ಅಥವಾ 2 ಡೇಸ್ ಇರುತ್ತೆ. ಹಾಗೆ ನನ್ನ ಒಂದು ಚಾನಲಲ್ಲಿ 48 ಅವರ್ಸ್ ಅಂದರೆ 2 ಡೇಸ್ ನಾನು ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ನಿಮಗೆ ಬೇಕಾದರೆ 60 ಮಿನಿಟ್ ಇಟ್ಕೊಬೋದು, 1 ಡೇ ಇಟ್ಕೊಬೋದು, 48 ಅವರ್ಸಲ್ಲಿ ಇಟ್ಕೊಬೋದು. ನೆಕ್ಸ್ಟು ಕಂಟೆಂಟಿಗೆ ಬಂದರೆ, ಸೊ ಅದೇ ಅನಾಲಿಟಿಕ್ಸಲ್ಲಿ ಕಂಟೆಂಟಿಗೆ ಬಂದರೆ ನಿಮಗೆ ಫಸ್ಟು ಈ ಥರ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ಆಲ್ ವೀಡಿಯೋಸು, ಶಾರ್ಟ್ಸು, ಪೋಸ್ಟ್, ನ್ಯೂ ವ್ಯೂವರ್ಸು, ಲಾಸ್ಟ್ 28 ಶಾರ್ಟ್ಸು ವೀಡಿಯೋಸು. ಶಾರ್ಟ್ಸಲ್ಲಿ ನಿಮಗೆ ಎಷ್ಟು ವ್ಯೂಸ್ ಬಂದಿದೆ ಅಂದರೆ ಲಾಸ್ಟ್ 28 ಡೇಸ್ ಅಂದರೆ 545 ವ್ಯೂಸ್ ಬಂದಿದೆ. ವೀಡಿಯೋಸು 15 ಬಂದಿದೆ ವ್ಯೂಸ್. ಅದೇ ಲಾಸ್ಟ್ 28 ಡೇಸಲ್ಲಿ ಶಾರ್ಟ್ಸು 681, ವೀಡಿಯೋಸು 72. ಪಬ್ಲಿಷರ್ ಕಂಟೆಂಟು ಲಾಸ್ಟ್ 28 ಡೇಸಲ್ಲಿ ಶಾರ್ಟ್ಸ್ ಬಂದು 12, ವೀಡಿಯೋಸ್ ಬಂದು 5. ಸೊ ನೆಕ್ಸ್ಟ್ ಇವಾಗ ವೀಡಿಯೋಸ್ ಬರೋಣ. ಇವಾಗ ಇಲ್ಲಿ ನಿಮ್ಮ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ನಿಮ್ಮ ಒಂದು ವೀಡಿಯೋಸ್ನ ಎಷ್ಟು ಜನ ನೋಡ್ತಾಯಿದ್ದಾರೆ, ಎಷ್ಟು ಜನ ಇಂಪ್ರೆಸ್ ಆಗಿದ್ದಾರೆ,
ಎಷ್ಟು ಜನ ಇಂಪ್ರೆಸ್ ಆಗಿ ಕ್ಲಿಕ್ ಮಾಡಿ ನೋಡ್ತಾ ಇದ್ದಾರೆ ಅಂತ ನಿಮಗೆ ಇಲ್ಲಿ ಹೋಗುತ್ತೆ. ಸೊ ನನ್ನ ಒಂದು ವೀಡಿಯೋಸ್ ಟೋಟಲ್ ವೀಡಿಯೋಸ್ದು ವ್ಯೂಸ್ ಬಂದ್ಬಿಟ್ಟು 72. ಸೊ ಮತ್ತು ಇಂಪ್ರೆಸ್ ಆಗಿರೋದು 672 ಆಗಿದೆ. ಇಂಪ್ರೆಸ್ ಆಗಿ ಕ್ಲಿಕ್ ಮಾಡ್ತಿರೋರು ಕೇವಲ 6.1% ಅಷ್ಟೇ. ಮತ್ತು ಆ್ಯಾವ್ರೇಜ್ ವ್ಯೂ ಡ್ಯೂರೇಷನ್ನು 0.34. ಅದರಲ್ಲಿ ನಿಮಗೆ ತಿರ್ಗಾ ವೀಡಿಯೋಸಲ್ಲಿ ಬಂದರೆ ಟಾಪ್ ವೀಡಿಯೋಸ್ ಯಾವುದು ನಾನು ಮೊನ್ನೆ ಒಂದು ರೀಸೆಂಟಾಗಿ ಅಪ್ಲೋಡ್ ಮಾಡೋದು ಟಾಟಾ IPL 2025 RCB ವರ್ಸಸ್ KKR ಮ್ಯಾಚ್ಗೆ ನನಗೆ 21 ವ್ಯೂಸ್ ಬಂದಿದೆ. ಸೊ ನೀವೆಲ್ಲ ಹಂಗೆ ನೋಡ್ಬೋದು. ಮತ್ತು ಹೌ ವ್ಯೂವರ್ಸ್ ಫೈಂಡ್ ಯುವರ್ ವೀಡಿಯೋಸ್ ಲಾಸ್ಟ್ 20 ಇಯರ್ಸಿಂದ ನಿಮ್ಮ ಚಾನಲ್ ಅಂದರೆ ನಿಮ್ಮದು ಚಾನಲ್ಲಿ ಯಾವುದ್ರ ಮುಖಾಂತರ ಜಾಸ್ತಿ ಪಾಸ್ ಆಗ್ತಾಯಿದೆ ಅಂದರೆ. ಸೊ ಇವಾಗ ಚಾನಲ್ ಪ್ಯಾಸೇಜ್ ಬಂದು ನಿಮ್ಮ ಒಂದು ವೀಡಿಯೋಸ್ ಚಾನಲ್ ಪ್ಯಾಸೇಜ್ ಬಂದು 65.3%. ಬ್ರೌಸ್ ಫೀಚರ್ ಅಂದರೆ ನೀವು ಯೂಟ್ಯೂಬ್ ಓಪನ್ ಮಾಡಿದಾಗ ನಿಮಗೆ ಬರುತ್ತಲ್ವ ಒಂದು ಹೋಮ್ ಥರ. ಸೊ ಅದರಲ್ಲಿ ನಿಮ್ಮದು ವೀಡಿಯೋ ಎಷ್ಟು ಬರ್ತಾಯಿದೆ ಅಂದರೆ 27.8. ಎಕ್ಸ್ಟ್ರಾ ಬಂತು 42. ಅದೇ ಶಾರ್ಟ್ಸಲ್ಲಿ ಬಂದರೆ ಸೊ ನನ್ನ ಒಂದು ವೀಡಿಯೋ ಜಾಸ್ತಿ ಶಾರ್ಟ್ಸಲ್ಲೇ ಹೋಗ್ತಾಯಿದೆ. ಸೊ ಹೌ ಮೆನಿ ಚೂಸ್ ಟು ವ್ಯೂ ಅಂದರೆ ನಿಮ್ಮ ಒಂದು ಶಾರ್ಟ್ಸ್ನ ಎಷ್ಟು ಜನ ಚೂಸ್ ಮಾಡ್ತಾಯಿದ್ದಾರೆ ವ್ಯೂ ಮಾಡೋಕ್ಕೆ. ಹೌ ಮೆನಿ ಚೂಸ್ ಟು ವ್ಯೂ ಬಂದು ನಂದು 30%. ಮತ್ತು ಸ್ವೈಪೆಡ್ ಅವರ್ ಅಂದರೆ ಮೇಲೆ ಎತ್ತಾ ಇರೋದು ನಮ್ದು ಅಕಸ್ಮಾತ್ ನಮ್ಮದು ವೀಡಿಯೋ ಬಂದರೆ ಎಷ್ಟು ಜನ ನಮ್ಮದು ವೀಡಿಯೋ ಮೇಲೆ ಎತ್ತಾ ಇದ್ದಾರೆ ಅಂದರೆ 70% ಎತ್ತಾ ಇದ್ದಾರೆ ಆ ಥರ. ಮತ್ತು ಇದರಲ್ಲಿ ನಿಮ್ಗೆ ಬಂದರೆ ಇದರಲ್ಲಿ ಯಾವುದು ಟಾಪ್ ಶಾರ್ಟ್ಸು ಅಂತ ನಿಮಗೆಲ್ಲ ಗೊತ್ತಾಗುತ್ತೆ. ಹೌ ವ್ಯೂವರ್ಸ್ ಫೈಂಡ್ ಯುವರ್ ಶಾರ್ಟ್ಸ್ ಫೀಡಿಂದ 87 ನಮ್ಮದು ಜಾಸ್ತಿ ಹೋಗ್ತಾಯಿದೆ. ಚಾನಲ್ ಪ್ಯಾಸೇಜು ಇಂದ 6.8%. ಬ್ರೌಸ್ ಫೀಚರಿಂದ 2.1. ಯೂಟ್ಯೂಬ್ ಸರ್ಚ್ ಟರ್ಮ್ಸ್ ನನಗೆ ನೀವು ಈ ಕಡೆ ಸ್ವೈಪ್ ಮಾಡಿದ್ರೆ ನಿಮಗೆ ಯೂಟ್ಯೂಬ್ ಸರ್ಚ್ ಟರ್ಮ್ಸ್ ಅಂತ ಬರುತ್ತೆ. ಆ್ಯನಿಮಲ್ ಮೂವಿ 9.1. ಸೊ ನಿಮಗೆ ಹೇಗಾದರೂ ಕಾಮಿಡಿ ಈ ಥರ ಎಲ್ಲ ಬರುತ್ತೆ. ಕಂಟೆಂಟ್ ಸಜೆಷನ್ ನಟ ದರ್ಶನ್. ಸೊ ಇದು ನಿಮಗೆಲ್ಲ ಬರುತ್ತೆ. ಮತ್ತು ಪೋಸ್ಟ್ ನಿಮಗೆ ಇದರಲ್ಲಿ ಇಂಪ್ರೆಷನ್ ಆಗಿರ್ಬಂದು 65 ಆಗಿರೋದು ಇಂಪ್ರೆಸ್ಸು. ಮತ್ತು ಲೈಕ್ಸ್ ಬಂದು 13, 0 ಸಬ್ಸ್ಕ್ರೈಬರ್ಸು. ಸೊ ಇದೆಲ್ಲ ಕೂಡ ಅಷ್ಟೇ. ಟಾಪ್ ಇಮೇಜಸ್ ಪೋಸ್ಟ್ ಅಂದರೆ ಟಾಪ್ ಇಮೇಜಸ್ ಪೋಸ್ಟ್ ಅಂದರೆ ಟಾಟಾ IPL. ಮತ್ತು ಟಾಪ್ ಪೋಲ್ಸು, ಟಾಪ್ ಫಿಸಸ್ಸು ಇದೆಲ್ಲ ಬರುತ್ತೆ ನಿಮಗೆ. ಮತ್ತು ನೆಕ್ಸ್ಟ್ ಆಡಿಯನ್ಸಿಗೆ ಬಂದರೆ ನಿಮಗೆ ಇಲ್ಲಿ ನೋಡ್ಬೋದು ರಿಟರ್ನಿಂಗ್ ವ್ಯೂವರ್ಸು, ಯೂನಿಕ್ ವ್ಯೂವರ್ಸು, ಸಬ್ಸ್ಕ್ರೈಬರ್ಸ್ 7. ಮತ್ತು ಡಿವೈಸ್ ಟೈಪು. ಸೊ ನಿಮಗೆ ಡಿವೈಸ್ ಟೈಪ್ ನೋಡಿದ್ರೆ ನಿಮಗೆ ಇಲ್ಲಿ ಮೊಬೈಲಿಂದ ನಿಮ್ಮ ಒಂದು ಚಾನಲ್ ಎಷ್ಟು ಜನ ನೋಡ್ತಾ ಇದ್ದಾರೆ, ಟಿವಿಯಿಂದ ಎಷ್ಟು ಜನ ನೋಡ್ತಾ ಇದ್ದಾರೆ, ಟ್ಯಾಬ್ಲೆಟಿಂದ ಎಷ್ಟು ಜನ ನೋಡ್ತಾ ಇದ್ದಾರೆ, ಕಂಪ್ಯೂಟರಿಂದ ಎಷ್ಟು ಜನ ನೋಡ್ತಾ ಇದ್ದಾರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಮತ್ತು ನಿಮ್ಮ ಒಂದು ವೀಡಿಯೋನ ಯಾವ ಏಜಲ್ಲಿ ಜಾಸ್ತಿ ನೋಡ್ತಾ ಇದ್ದಾರೆ ಅಂದರೆ ನಿಮ್ಗೆ ಇಲ್ಲಿ ಹೋಗುತ್ತೆ. ನನ್ನ ಒಂದು ವೀಡಿಯೋಸ್ನ 25-34ವರೆಗೂ ನೋಡ್ತಾ ಇದ್ದಾರೆ. ಮತ್ತು ಯಾರು ನಿಮ್ಮ ಒಂದು ಚಾನಲ್ ಜಾಸ್ತಿ ನೋಡ್ತಾ ಇದ್ದಾರೆ ಅಂದರೆ ಫೀಮೇಲ್ ಅನ್ನೋ ಒಂದು ಚಾನಲ್ಸ್, ಫೀಮೇಲ್ ಅಂದರೆ ಹೆಣ್ಮಕ್ಳು ನನ್ನ ವೀಡಿಯೋನ ಜಾಸ್ತಿ ನೋಡ್ತಾ ಇದ್ದಾರೆ. ಮತ್ತು ಜಿಯೋಗ್ರಫಿ ಲಾಸ್ಟ್ 28 ಡೇಸಿಂದ ನಿಮಗೆ ಎಷ್ಟು ಇದೆ ಅಂತ. ಮತ್ತು ಟಾಪ್ ಸಬ್ಸ್ಟಿಟ್ಯೂಟ್ CCS ಲ್ಯಾಂಗ್ವೇಜ್ ನಮಗೆಲ್ಲ ಗೊತ್ತಾಗುತ್ತೆ. ನೆಕ್ಸ್ಟ್ ಕಮ್ಯುನಿಟಿ. ಸೊ ನಿಮಗೆ ಆಲ್ರೆಡಿ ಎಲ್ಲ ಗೊತ್ತಾಗುತ್ತೆ ಕಮ್ಯುನಿಟಿ ಅಂದರೆ ಕಮೆಂಟ್ ಮಾಡೋದು ಅಂತ. ಸೊ ನಿಮಗೆ ಯಾರಾದರೂ ಮೆಸೇಜ್ ಮಾಡಿದರೆ ಸೊ ನಿಮಗಿಲ್ಲಿ ಬರುತ್ತೆ. ನೆಕ್ಸ್ಟ್ ಅರ್ನ್. ಸೊ ನಿಮಗೆಲ್ಲರಿಗೂ ಗೊತ್ತೈತೆ ಅರ್ನ್ ಅಂತ ಓಪನ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಫಸ್ಟ್ ನಮಗೆ ಎಲಿಜಿಬಿಲಿಟಿ ಫಾರ್ 500. ನೆಕ್ಸ್ಟ್ ಹಂಗೆ ಸ್ವೈಪ್ ಮಾಡಿದ್ರೆ ನಿಮಗೆ ಎಲಿಜಿಬಿಲಿಟಿ ಫಾರ್ 1000 ಸಬ್ಸ್ಕ್ರೈಬರ್ಸು. ಈ ಥರ ನಿಮಗೆ ಇಂಟರ್ಫೇಸ್ ಇದೆ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.